ಇನ್ನು ಈ ಟೌನ್ಶಿಪ್ ವಿಚಾರವಾಗಿ ಇದು ಕುಮಾರಸ್ವಾಮಿ ಅವರು ಮಾಡಿದಂತ ಯೋಜನೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಇದನ್ನ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ನಾನು ಆ ಯೋಜನೆಯನ್ನ ಮುಂದುವರಿಸಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲ ಬಿಡದಿ ವಿಚಾರ. ಆದ್ರೆ ಈಗ ಮತ್ತೊಂದು ಟನಲ್ ವಿಚಾರವಾಗಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಹೆಬ್ಬಾಳದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಟನಲ್ ರಸ್ತೆ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಇದು ನಾನು ಮಾಡಿದ್ದು, ನನ್ನ ಕಾಲದಲ್ಲಿ ಇದಕ್ಕೆ ಟೆಂಡರ್ ಆಗಿತ್ತು ಅಂತ ಕುಮಾರಸ್ವಾಮಿ ಇದಕ್ಕೆ ಕಿಚ್ಚು ಹಚ್ಚಿದ್ದಾರೆ. ಹೆಬ್ಬಾಳದಲ್ಲಿ ಟನಲ್ ರಸ್ತೆಗೆ ಸಿಎಂ ಡಿಕೆ ಶಂಕುಸ್ಥಾಪನೆ. ನಾನು ಅಧಿಕಾರದಲ್ಲಿದ್ದಾಗ ಟೆಂಡರ್ ಆಗಿತ್ತು ಎಂದ ಎಚ್ಡಿಕೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿಕೆ ಎಚ್ಡಿಕೆ ಮಧ್ಯೆ ಯುದ್ಧ ನಡೀತಿದೆ. ಇದೀಗ ಇದೇ ಸಾಲಿಗೆ ಮತ್ತೊಂದು ಸಮರವು ಸೇರ್ಪಡೆಯಾಗಲಿದೆ. ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿ 6 ಪಥದ ಜೋಡಿ ರಸ್ತೆಯ ಟನಲ್ಗೆ ಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. 2 ಕಿಲೋಮೀಟರ್ ಉದ್ದದ ಈ ರಸ್ತೆ 1,139 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಬ್ಬಾಳ ಮೇಲ್ಸೇತುವೆಯಿಂದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ KVAFU ಆವರಣ ಮುಖಾಂತರ UAS ಸಿಬ್ಬಂದಿ ವಸತಿ ಗೃಹಗಳವರೆಗೂ ಸುರಂಗ ಮಾರ್ಗ ನಿರ್ಮಾಣವಾಗಲಿದೆ. 18 ತಿಂಗಳಲ್ಲಿ ಕಾಮಗಾರಿ ಮುಗಿಸುವ ಗುರಿ ಹೊಂದಲಾಗಿದೆ. ಯಾವುದೇ ಟೋಲ್ ನೀಡಬೇಕಿಲ್ಲ, ಯಾವುದೇ ಚಾರ್ಜ್ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈ ಟನಲ್ ಟೋಲ್ ಫ್ರೀ ಟನಲ್, ಯಾರು ಕೂಡ ಹಣ ಕೊಡುವಂತ ಅವಶ್ಯಕತೆ ಇಲ್ಲ. ಯಾರು ಕೂಡ ಇನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಟೀಕೆ ಮಾಡ್ತೀರಾ? ನಿಮ್ಮ ಕಾಲದಲ್ಲಿ ಯಾವುದಾದ್ರೂ ಒಂದು ಇಟ್ಟಿಗೆ ಹಾಕಿದ್ರಾ ಅಂತ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಎಚ್ಡಿಕೆ, ಹೆಬ್ಬಾಳ ಟನಲ್ಗೆ ಟೆಂಡರ್ ಪ್ರಕ್ರಿಯೆ ಮುಗಿಸಿದ್ದೆ, ಈ ಟನಲ್ ರೋಡ್ ಯೋಜನೆ ನನ್ನ ಕಾಲದ್ದು ಎಂದಿದ್ದಾರೆ. ನಿಮ್ಮ ಯೋಗ್ಯತೆಗೆ ಒಂದು ಇಟ್ಟಿಗೆ ಕಲ್ಲು ಇಡಕ್ಕಾಗಲಿಲ್ಲ. ನಿಮ್ಮ ಕೈಲಿ ಏನ್ ಡೆವಲಪ್ಮೆಂಟ್ ಮಾಡಕ್ಕಾದ್ರೂ ವಿರೋಧ ಮಾಡ್ತೀರಾ. ಹಾಗಾದ್ರೆ ಬೆಂಗಳೂರು ಜನ ಹಿಂಗೆ ನರಕ ಯಾತನೆ ಅನುಭವಿಸ್ತಾನೆ ಇರ್ಬೇಕಾ? ನಿಮ್ಗೆ ಫ್ಲೈಓವರ್ನ ಏನು ಕನಸಂತೆ ಅಲ್ವೇ ಸುರಂಗ ಮಾರ್ಗ, ಅದು ನಾನು ಮುಖ್ಯಮಂತ್ರಿ ಇದ್ದಾಗ ಇವತ್ತೇ ಕೆಲಸ ಮಾಡಲಿಕ್ಕೆ ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೆ. ಟೆಂಡರ್ ಪ್ರೋಸೆಸ್ಸು ಮುಗಿದಿತ್ತು. ಇವತ್ತು 1,100 ಕೋಟಿಗೆ ಅದು ಏರಿಕೆ ಏನಾಗಿದೆ ಆ ಫ್ಲೈಓವರ್, ಇದು ಅಂಡರ್ ಟನಲ್ ರೋಡು. ಅವತ್ತು ಕೇವಲ 30 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಂಥದ್ದು. ಬಿಡದಿ ಬಡಿದಾಟ ಕಾವೇರಿರೋ ಹೊತ್ತಲ್ಲೇ ಹೆಬ್ಬಾಳ ಟನಲ್ ವಿಚಾರವೂ ಈಗ ಸಿಕ್ಕಿದೆ. ಕುಮಾರಸ್ವಾಮಿ ಮಾಡಿಕೊಳ್ತಿರೋ ಕ್ಲೈಮ್ಗೆ ಕಾಂಗ್ರೆಸ್ ಯಾವ ಕೌಂಟರ್ ಕೊಡುತ್ತೆ ಕಾದು ನೋಡಬೇಕು. ಈರಣ್ಣ ಬಸವ, TV9 ಬೆಂಗಳೂರು.